ಬಂದೇ ಬಿಡ್ತು ಗಣೇಶನ ಹಬ್ಬ. ಗಣೇಶನ ಮೆರವಣಿಗೆಗೆ ಪೊಲೀಸರ ತಯಾರಿ. ಸಮಾಜ ಘಾತುಕರ ಮೇಲೆ ಪೊಲೀಸರ ಕಣ್ಣು. ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಸಭೆ. ಗೌರಿ ಗಣೇಶ ಹಬ್ಬ ಬಂದ್ರೆ ಸಾಕು ಶಿವಮೊಗ್ಗದ ಪೊಲೀಸರಿಗೆ ಟೆನ್ಷನ್ ಶುರುವಾಗುತ್ತೆ. ಎಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಈ ಹಿಂದೆ ಗಲಾಟೆಗಳಾದಂಥ ಉದಾಹರಣೆಗಳು ಇವೆ. ಅದೇ ಕಾರಣಕ್ಕೆ ಖಾಕಿ ಪ್ರತಿ ಬಾರಿಯೂ ಕಟ್ಟೆಚ್ಚರವನ್ನ ವಹಿಸುತ್ತೆ. ಸಾವಿರಾರು ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಕಳೆದ 1 ತಿಂಗಳಿನಿಂದಲೂ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಅಂತೆಯೇ ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆ ಈಗಾಗಲೇ ಸಭೆ ನಡೆಸಿ ಮುಂಜಾಗೃತಾ ಕ್ರಮಗಳನ್ನು ಪೊಲೀಸರು ಕೈಗೊಂಡಿದ್ದಾರೆ. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗೌರಿ ಗಣೇಶ ಹಬ್ಬದ ಸಲುವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಮಿಥುನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಷ್ಠಾನದ ಸಮಿತಿಯ ಅಧ್ಯಕ್ಷರು ಮತ್ತು ಮುಖಂಡರು, ಅಲಂಕಾರ ಸಮಿತಿಯವರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಸಲಹೆಗಳನ್ನು ಎಸ್ಪಿ ನೀಡಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ನಡೆಯುವ ಹಬ್ಬಕ್ಕೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಪೊಲೀಸರು ಹೇಳಿದರು. ಸಾರ್ವಜನಿಕರ ಭಾವನೆಗಳಿಗೆ ಧಕ್ಕೆಯುಂಟಾಗದಂತೆ ಫ್ಲೆಕ್ಸ್ಗಳನ್ನು ಅಳವಡಿಸಿ ಶಾಂತಿ ಕಾಪಾಡುವಂತೆ ಸೂಚಿಸಿದರು. ವಿಸರ್ಜನಾ ಮೆರವಣಿಗೆ ವೇಳೆ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಕಟ್ಟುವ ವಿಚಾರದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳೇ ಹೆಚ್ಚು. ಹಾಗಾಗಿ ಸಿಸಿಟಿವಿಗಳನ್ನು ಅಳವಡಿಸಿದ್ರೆ ನಿಗಾ ವಹಿಸಲು ಅನುಕೂಲವಾಗುತ್ತೆ ಎಂದು ಎಸ್ಪಿ ಮಿಥುನ್ ಕುಮಾರ್ ತಿಳಿಸಿದರು. ಆಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಅಂತ ಅವರು ಕೇಳಿಕೊಂಡ್ರು. ಸ್ವಯಂ ಸೇವಕರಾಗಿ ಪೊಲೀಸ್ ಇಲಾಖೆಯ ಜೊತೆ ಕರ್ತವ್ಯ ನಿರ್ವಹಿಸಲು ಆಸಕ್ತರು ನೋಂದಣಿಯನ್ನ ಮಾಡಿಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಈಗಾಗಲೇ ಭದ್ರಾವತಿ ಸಾಗರದಲ್ಲೂ ಮೀಟಿಂಗ್, ಸಭೆ ನಡೆಸಿ ಕೆಲ ಸಲಹೆ ನೀಡಿರುವ ಪೊಲೀಸರು. ಗಣೇಶನ ಹಬ್ಬದಲ್ಲಿ ಗಣೇಶನನ್ನ ಕೂರಿಸುವ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದರೆ ಮೆರವಣಿಗೆ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ. ಜೊತೆಗೆ ಈದ್ ಮಿಲಾದ್ ಹಬ್ಬವು ಒಟ್ಟಿಗೆ ಬರೋದ್ರಿಂದ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡುವಂತೆ ಮಾಡೋದು ಪೊಲೀಸರ ಮುಂದಿರುವಂತ ಸವಾಲ್. ಪ್ರತಿ ಬಾರಿ 4 ರಿಂದ 5 ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಈಗಾಗಲೇ ಸಾಗರ, ಭದ್ರಾವತಿಯಲ್ಲೂ ಕೂಡ ಪೊಲೀಸರು ಮೀಟಿಂಗ್ ಮಾಡಿ ಕೆಲ ಎಚ್ಚರಿಕೆಯ ಸಂದೇಶಗಳನ್ನ ನೀಡಿದ್ದಾರೆ. ಅವು ಯಾವುವು ಅಂತ ನೋಡೋದಾದ್ರೆ, ಈ ವರ್ಷವೂ ಪೊಲೀಸ್ ಇಲಾಖೆ ಜೊತೆ ನಿಮ್ಮ ಸಹಕಾರ ಮುಂದುವರಿಯಲಿ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಹಬ್ಬವನ್ನ ಆಚರಣೆ ಮಾಡಬೇಕು. ಉತ್ತಮ ಮಳೆಯಾಗಿರೋದ್ರಿಂದ ವಿಸರ್ಜನೆ ಟೈಮ್ನಲ್ಲಿ ಎಚ್ಚರಿಕೆ ವಹಿಸಬೇಕು. ಇತರರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಬಂಟಿಂಗ್ಸ್ ಬ್ಯಾನರ್ ಅನ್ನ ಹಾಕಿ. ಶಾಂತಿ ಕದಡುವವರ ಮೇಲೆ ಕಣ್ಣಿಡಲು ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡೋದು. ವಿಸರ್ಜನಾ ಮೆರವಣಿಗೆ 2 ದಿನಗಳ ಮುನ್ನ ಯಾವುದೇ ಘಟನೆಯಾದರೂ ಗಮನಕ್ಕೆ ತನ್ನಿ. ಪೊಲೀಸ್ ಇಲಾಖೆಯ ಜೊತೆ ಸ್ವಯಂ ಸೇವಕರಾಗಿ ಪಾಲ್ಗೊಳ್ಳಲು ಅವಕಾಶ. ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಮಹೋತ್ಸವ ಮತ್ತು ಈದ್ ಹಬ್ಬದ ಮೆರವಣಿಗೆ ಬಹುತೇಕ ಒಟ್ಟಿಗೆ ಬಂದಿದ್ದು ಈ ಬಾರಿಯೂ ಏನಾಗಲಿದೆ ಎಂಬ ಕುತೂಹಲ ಆರಂಭವಾಗಿದೆ. ಶಾಸಕ ಚನ್ನಬಸಪ್ಪ ಅವರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆದಿದೆ ಎಂದು ಹೇಳಿದ್ದಾರೆ. ಚರ್ಚೆ ನಡೀತಾ ಇದೆ. ಕೆಲವು ಅಧಿಕಾರಿಗಳು ನಮ್ಮ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ. ಇದನ್ನ ಸುದ್ದಿಗಲ್ಲ, ಅವಶ್ಯಕತೆ ಬಿದ್ದಾಗ ಅದನ್ನು ಹೇಳ್ತೇವೆ. ಸಿದ್ಧತೆಗಳು ನಡೆಸ್ತಾ ಇದೆ. ಎಲ್ಲ ಸಂಘಟನೆಗಳು ಅದರದ್ದೇ ಆದಂಥ ರೀತಿಯಲ್ಲಿ ಚೌಕಟ್ಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ಗಂಭೀರವಾಗಿ ತಗೋಬೇಕಾಗತ್ತೆ. ಅದನ್ನು ನಾನು ಹೇಳ್ತೇನೆ. ಡಿವೈಎಸ್ಪಿ ಟೀಮ್ ಜೊತೆಗೆ ಒಂದು ಹಂತ ತನಕ ಮಾತಾಡಿದೆ. ಅದರ SP ಅವ್ರ ಜೊತೆ ಹೋಗಬೇಕು. ಅದಾದ ನಂತರ ಉಳಿದ ಸಂಗತಿ ಹೇಳ್ತೇನೆ. ಈ ಬಾರಿಯ ಮೆರವಣಿಗೆಗಳು, ಅದಕ್ಕೆ ಸಿದ್ಧತೆಗಳು ನಡೀಬೇಕಾಗಿದೆ. ಆಚರಣೆಯ ಬಗ್ಗೆ ಡಿವೈಎಸ್ಪಿ ಬಳಿ ಮಾತುಕತೆ ನಡೀತಾ ಇದೆ. ಯಾವುದೂ ಫೈನಲ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅದೇನೇ ಇದ್ರೂ ಶಿವಮೊಗ್ಗ ನಗರದ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಕಳೆದ ಬಾರಿ ಅದ್ದೂರಿಯಾಗಿ ನೆರವೇರಿತು. ರಾಗಿಗುಡ್ಡದಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದು ನಂತರ ನಿಷೇಧಾಜ್ಞೆ ಹೇರಲಾಗಿತ್ತು. ಅದು ಬಿಟ್ರೆ ಶಾಂತಿಯುತವಾಗಿ ಹಬ್ಬವನ್ನ ಆಚರಣೆ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತ ಪೊಲೀಸರು ಪಣ ತೊಟ್ಟಿದ್ದಾರೆ. ಹಬ್ಬದ ಸಂಭ್ರಮ ಇರಲಿ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯಾಗಬಾರದು. ಕಾನೂನಿನ ಚೌಕಟ್ಟಿನ ಒಳಗೆ ಹಬ್ಬವನ್ನ ಆಚರಣೆ ಮಾಡಿ ಅನ್ನೋ ಸ್ಪಷ್ಟ ಸಂದೇಶವನ್ನ ಶಿವಮೊಗ್ಗ ಪೊಲೀಸರು ನೀಡಿದ್ದಾರೆ.
ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24/7.